ನನ್ನ ಕಾರಿನಲ್ಲೇ ನಿನ್ನನ್ನು ಕೂರಿಸಿಕೊಂಡು ನಿನ್ನನ್ನು ಸೇಫ್ ಆಗಿ ನಿನ್ನ ಮನೆಗೆ ಬಿಟ್ಟು ಬಂದೆ. ಅಂದರೆ ನೀನು ದಾಸ, ದೇವದಾಸನ? ಹೌದು, ಅದೇ ದೇವದಾಸನೇ ಈ ದಾಸ. ದಾಸ, ಆವತ್ತು ನನ್ನ ಮಾನ ಮರ್ಯಾದೆ ಕಾಪಾಡಿದ ಪುಣ್ಯಾತ್ಮ ನೀನಂತ ತಿಳಿದೆ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸು ದಾಸ, ದಯವಿಟ್ಟು ಕ್ಷಮಿಸು. ಕ್ಷಮಿಸುವುದು ಕಾಯುವುದು ಈ ದಾಸನ ಧರ್ಮ. ಆದರೆ ಶ್ರೀಮಂತರಿಗೆ ಸಲ ಹೊಡೆದು ಷಂಡನಾಗಿ ಬದುಕಲು ಬಿಟ್ಟು ಕೆಚ್ಚದೆ ವೀರನಾಗಿ ಬಾಳು ಅಂದಾಗ ಮಾತ್ರ ನಿನಗೆ ಯಾವತ್ತೂ ಈ ದಾಸನ ಬೆಂಬಲ ಇದ್ದೇ ಇರುತ್ತೆ. ಆಯ್ತು ದಾಸ, ನೀನು ಹೇಳಿದಂತೆ ಇನ್ನು ಮುಂದೆ ನ್ಯಾಯದಿಂದ ಬಾಳಿ ಬಡವರ ರಕ್ಷಣೆಗಾಗಿ ಬದುಕುತ್ತೇನೆ. ಬಾ ದಾಸ, ಆವತ್ತು ನೀನು ಮಾಡಿದ ಉಪಕಾರಕ್ಕೆ ಏನು ಕೊಟ್ಟರು ಕಡಿಮೆನೆ. ನಿನ್ನ ಫ್ರೆಂಡ್ ಆಗಿ ಇವತ್ತು ಒಂದು ಪಾರ್ಟಿ ಕೊಡಿಸ್ತೇನೆ, ಬಾ ಹೋಗೋಣ. ಆಯ್ತು. ದಯವಿಟ್ಟು ಯಾರು ಕಾಲು ಜನ ಈ ಸ್ಟೇಜ್ ಒಳಗಡೆ ಇರಬೇಡಿ. ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ಒಂದು ಸ್ಟೇಜ್ ಒಳಗಡೆ ಬಂದು ಅಲ್ಲಿರ್ತಕ್ಕಂಥ ಕಾಲು ಜನರನ್ನು ಕೂಡ ಕಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ. ಓ ದೇವ ಜಗತ್ಪಾಲಕನೇ, ಬಡತನವೆಂಬ ಬೆಂಬೂತದ ಪದವನ್ನು ಯಾತಕ್ಕೆ ಸೃಷ್ಟಿ ಮಾಡಿದೆ ತಂದೆ ನೀನು? ಬಡವನಾದರೂ ಹಗಲಿರುಳು ಓದಿ ಎಲ್ಲಾ ಪರೀಕ್ಷೆಯಲ್ಲಿ ಶ್ರೀಮಂತರ ಮಕ್ಕಳಿಗಿಂತ ಹೆಚ್ಚಿನ ಅಂಕ ಪಡೆದೆ. ಸರ್ಟಿಫಿಕೇಟ್ ಹಿಡಿದು ಅಧಿಕಾರಿಗಳಿಗೆ ತೋರಿಸಲು ಹೋದರೆ ಸರ್ಟಿಫಿಕೇಟ್ ಅನ್ನು ಮುಚ್ಚಿಟ್ಟು ಲಂಚ ಎಷ್ಟು ತಂದಿದ್ದೀಯಾ ಅಂತ ಕೇಳಿದರು. ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಲಾರದೆ ಹಾಗೆ ನಿಂತರೆ ಮತ್ತೊಬ್ಬನಿಗೆ ಹೇಳಿ ನನ್ನ ಕತ್ತು ಹಿಡಿದು ಹೊರನೂಕಿದರು. ಈ ರೀತಿಯಾದರೆ ನಮ್ಮಂತ ಬಡವರ ಮಕ್ಕಳು ಎಂದು ನೌಕರಿಗೆ ಸೇರಬೇಕು? ನೀನೇ ಹೇಳು ತಂದೆ, ನೀನೇ ಹೇಳು. ಯಾರಮ್ಮ ನೀನು? ಯಾರವರು ನಿನ್ನ ಬೆನ್ನಟ್ಟಿ ಬರುವವರು? ಅಣ್ಣ, ನಾನು ಬೆಂಗಳೂರಿನವಳು. ನನ್ನ ಹೆಸರು ನಿವೇದಿತಾ ಅಂತ. ಪಕ್ಕದ ಊರಿನಲ್ಲಿ ನನ್ನ ತಾಯಿಯ ತಂಗಿಯ ಮನೆ ಇದೆ. ಅಲ್ಲಿಗೆ ಹೋಗೋಣ ಅಂತ ಬಂದೆ. ಅಷ್ಟರಲ್ಲಿ ಆ ಪಾಪಿಗಳು ನನ್ನ ಬೆನ್ನಟ್ಟಿ ಬರ್ತಿದ್ದಾರೆ. ಅವರಿಂದ ನನ್ನನ್ನು ನೀನೇ ಕಾಪಾಡ್ಬೇಕಣ್ಣ. ಈಗೇನು ಮುರುಗ, ಗೂಡನ್ನು ಬಿಟ್ಟು ಹಾರಿ ಬಂದ ಹಕ್ಕಿ ಯಾವುದೋ ಗೂಡಿನೊಳಗೆ ಹೋಗಿ ಕುಳಿತುಕೊಳ್ಳಲು ಮನೆ ಹೋಗುತ್ತಿದೆಯಲ್ಲ. ಗೌಡ್ರೆ, ಈ ಅಕ್ಕಿ ಗೂಡಲ್ದಲ್ರಿ, ಯಾರೇ ಗೂಡಲಿಂದ ಯಾರು ಬಂದತ್ರಿ? ನೀವೇ ಆಡ್ರಿ ಬೇಟನ. ಗೌಡ್ರೆ, ನೀವು ಊರಿಗೆ ದೊಡ್ಡವರು. ಈ ಊರಿನಲ್ಲಿ ಏನೇ ತಪ್ಪು ಕೆಲಸ ನಡೆದರು ಅದಕ್ಕೆ ನೀವೇ ನ್ಯಾಯ ನೀಡುವರು. ನೀವೇ ಈ ರೀತಿ ಮಾಡುವುದು ತಪ್ಪಲ್ಲವೇ ಗೌಡ್ರೆ? ತಪ್ಪು
ಎಂದರೆ ಈ ಅಬಲೆಯನ್ನು ಮಾತ್ರ ನಿಮಗೆ ಒಪ್ಪಿಸಿ ಹೋಗಲಾರೆ. ಹೋಗಲಾರೆ. ಗಾಡಿ ಇಲ್ಲದೆ ಈ ದೇವೇಗೌಡನನ್ನು ನೋಡಿದ ತಕ್ಷಣ ಹೂವಾಗುತ್ತದೆ. ಬೆಂಕಿ ಬೆಣ್ಣೆಯಾಗುತ್ತದೆ. ಶೂರ ಎಂದವರು ಚಂಡರಾಗುತ್ತಾರೆ. ವೀರ ಎಂದವರು ದೀರ್ಘದಂಡ ನಮಸ್ಕಾರ ಆಗುತ್ತಾರೆ. ಅಂದಾಗ ಪಡಬಿಕಾರಿ ನನ್ನಗ ನೀನು ಲೇ ನನಗೆದುರಾಗಿ ಇವಳನ್ನು ಕಾಪಾಡುತ್ತೀಯ. ಕಾಪಾಡುತ್ತೇನೆ ಗೌಡ್ರೆ, ಕಾಪಾಡುತ್ತೇನೆ. ಕಷ್ಟದಲ್ಲಿ ಇರುವವರನ್ನು ಕಾಪಾಡುವುದಕ್ಕೆ ಬಡತನ ಸಿರಿತನ ಮುಖ್ಯವಲ್ಲ, ದಯ ತೋರುವ ಮನುಷ್ಯತ್ವ ಇರಬೇಕು. ಆ ಮನುಷ್ಯತ್ವ ಈ ವಿಜಯನಗರ ಸಾಕಷ್ಟಿದೆ. ನನ್ನ ಪ್ರಾಣ ಕೊಟ್ಟಾದರೂ ನಾನು ಇವರನ್ನು ಕಾಪಾಡುತ್ತೇನೆ. ಪ್ರಾಣ ಲೇ ವಿಜಯ್, ಗಾಡಿ ಇಲ್ಲದೆ ಎಲೆ ಹಲ್ಲಾಡದು. ಈ ದೇವೇಗೌಡನಿಗೆ ಎದುರಾದರೆ ಈ ಊರಿನ ಜನರ ಉಸಿರೇ ನಿಲ್ಲುವುದು. ಅಂದಾಗ ಈ ನಿನ್ನ ಪ್ರಾಣವನ್ನು ತೆಗೆಯುವುದೆಂದರೆ ನನಗೆ ಸಕ್ಕರೆಯನ್ನು ತಿಂದು ದಿಕ್ಕು ಇಲ್ಲದವಳಿಗೆ ದಯ ತೋರಲು ಬಂದು ಈ ದೇವೇಗೌಡನ ಗುಂಡಿನ ಆರ್ಭಟಕ್ಕೆ ಸಿಕ್ಕು ಕತ್ತರಿಸಿ ಹೋಗಬೇಡ. ಸುಮ್ಮನೆ ನೀನು ಇಲ್ಲಿಂದ ಹೊರಟು ಹೋಗು. ಇವಳೇನು ನಿನಗೆ ಅಕ್ಕ ತಂಗಿಯಲ್ಲ. ಏ ಗೌಡ, ಇವರಿಗೆ ದಿಕ್ಕಿಲ್ಲ ಎಂದು ಯಾರು ಹೇಳಿದರು? ಇನ್ನು ಮುಂದೆ ಈ ಅಬಲೆ ವಿಜಯನ ತಂಗಿ. ತಂಗಿಯ ಮಾನ ಕಾಪಾಡಿಕೊಳ್ಳುವುದಕ್ಕೋಸ್ಕರ ನನ್ನ ಪ್ರಾಣ ನಿನ್ನಂತರ ದುಷ್ಟರ ಕೈಯಲ್ಲಿ ಅಷ್ಟೇ ಆದರೂ ಚಿಂತೆ ಇಲ್ಲ. ನಿನ್ನಂತ ಕಾಮುಕನ ಕೈಯಲ್ಲಿ ಹೆಣ್ಣನ್ನು ಬಿಟ್ಟು ಹೋಗಲಾರೆ. ತೂ 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 ಅಲ್ಲೇ ತಮ್ಮ, ನಿನಗೇನಾದ್ರು ಸ್ವಲ್ಪ ಬುದ್ಧಿ ಐತೆ ನನಗೆ. ಅಲ್ಲಲೇ ಈ ಊರು ಗೌಡ್ನ ಎದ್ರಕ್ಕೆ ಮುಖಚಿದ್ದಿ. ನಿನಗೆ ಯಾವಾಗಾದ್ರ ರಕ್ತ ಬೇಕಾದ್ರೆ ಕೇಳು, ನಮ್ಮ ಗೌಡ ಕೇಳಿದಷ್ಟು ಕೊಡ್ತಾನ. ಆದ್ರ ಈ ಹುಡುಗಿನ ನಮ್ಮ ಗೌಡ್ ಕೂಡ ಕುಚು ಕುಚುಕ್ ಮಾಡಬಿಟ್ಬಿಡಲಿ. ಏ ಮುರುಗ, ಯಪ್ಪ ಗೌಡ್ರೆ, ಮುರುಗ, ಇದು ಬಾಲ್ಯದ ಬಾಗುವ ವಸ್ತು ಅಲ್ಲ. ಬೆಳೆದು ಎಮ್ಮರವಾದ ಈ ಸೊಕ್ಕಿದ ಗಿಡಕ್ಕೆ ಈ ದೇವೇಗೌಡನ ಕಡ್ಲೆ ಪೆಟ್ಟೆ ಸಾಕ್ಷಿ. ಭದ್ರ, ಏ ರುದ್ರ, ಈ ಬಡಪಾಯಿಯನ್ನು ಬಂದಾಬಸ್ತಾಗಿ ಕೈ ಕಾಲು ಕಟ್ಟಿ ನಮ್ಮ ಕಾರಿನಲ್ಲಿ ಹಾಕಿಕೊಂಡು 50 ಕಿಲೋಮೀಟರ್ ದೂರದಲ್ಲಿರುವ ನಂದಿ ಬೆಟ್ಟದಲ್ಲಿ ಒದಗಿ ಬನ್ನಿ. ಹಕ್ಕು ಕಾಗಿಗಳ ಪಾಲಾಗಲಿ ಇವನ ಜೀವಂತ ದೇಹ. ಅಪ್ಪಳೆ ಗೌಡ್ರೆ, ಕೈ ಬಿಡ. ಇಲ್ಲಿ ನನ್ನ ಅಣ್ಣನನ್ನು ಬಿಟ್ಬಿಡಿ, ಅವ್ರಿಗೇನು ಮಾಡಬೇಡಿ. ನಿಂತುಕೋ ರಾಣಿ, ನಿನ್ನ ಹೃದಯದ ರಾಜರಾಜೇಶ್ವರ ಜಿಲ್ಲೆ ನಿಂತಿರುವಾಗ ನೀನೆಲ್ಲಿ
ಎಲ್ಲಿಗೆ ಬೆಳೆಸಿರುವೆ ಪ್ರಯಾಣ. ಬಾಯಿ ಮುಚ್ಚು ಸಾಕು. ಊರಿಗೆ ದೊಡ್ಡವರಕ್ಕೆ ಸೋಗು ಹಾಕಿಕೊಂಡು ಈ ರೀತಿ ಕೆಟ್ಟ ಕೆಲಸ ಮಾಡ್ತಾ ಇದೆಯಲ್ಲ, ಇದು ಸರಿನಾ? ಮಾತಾಡು ಚಿನ್ನ. ನಿನ್ನ ಬಾಯಿಗೆ ಯಾವ ಯಾವ ಶಬ್ದಗಳು ಬರುತ್ತವೆ ಅವನ್ನೆಲ್ಲ ಮಾತಾಡು. ಯಾಕೆಂದರೆ ಇದಕ್ಕಿಂತ ಮುಂಚಿತವಾಗಿ ನನ್ನ ಕಾಮಕ್ಕೆ ಬಲಿಯಾದ ಸಾಕಷ್ಟು ಹೆಣ್ಣುಗಳು ಇದೇ ರೀತಿ ಮಾತನಾಡಿ ಆ ನಂತರ ಸಂತೋಷದಿಂದ ಸುಖ ಅನುಭವಿಸಿ ಸಾವಿರ ಕಟ್ಟನ್ನೇ ಒಯ್ದು ಸುಖದ ಸುಪ್ಪತ್ತಿಗೆಯಲ್ಲಿದ್ದಾರೆ. ಅಂದಾಗ ನೀನಂದರೇನು ನನಗೆ? ಬಾರಲೇ ಬಾ. ದೂರ ನಿಂತು ಮಾತಾಡೋ ದುರಾತ್ಮ. ನಿನ್ನ 1000 ಕಟ್ಟದ ಸುಪ್ಪಕ್ಕೆ ಮೇಲೆ ಮಲಗುವ ಹೇಸಿ ಹೆಣ್ಣು ಇವಳಲ್ಲ. ಮಾನವತೆಯಿಂದ ಮರ್ಯಾದೆಯಿಂದ ಬಾಳುವ ಹೆಣ್ಣು ನಾನು. ಈ ಸಮಾಜದಲ್ಲಿ ಗೌರವ ಎನಿಸಿಕೊಂಡ ವ್ಯಕ್ತಿಯಾಗಿ ಬಾಳುವ ನೀನು ಇಂಥ ಹೇಸಿ ಕೆಲಸ ಮಾಡ್ತಿದ್ಯಲ್ಲ, ನಾಚಿಕೆ ಆಗಬೇಕು ಆ ಗೌಡನೆಂಬ ದೊಡ್ಡಸ್ತಿಕೆ ಪದಕ್ಕೆ. ಲೇ ಜಂಬದ ಎಣ್ಣೆ, ಹಿಂದೆ ಹಿರಿಯರು ಮಾಡಿದ ಒಂದು ಗಾದೆ ಗೊತ್ತಾ? ಬಲ್ಲವರು ಮಾಡಿದರೆ ವ್ಯವಹಾರ, ಬಡವರು ಮಾಡಿದರೆ ವ್ಯಭಿಚಾರ. ನಮ್ಮಂತ ಶ್ರೀಮಂತರು ದಿನನಿತ್ಯ ನಿನ್ನಂತ ಸುಂದರಿಯರನ್ನು ಬಲತ್ಕರಿಸಿ ರೇಪ್ ಮಾಡಿದರೂ ಹಣದ ಬಲದಿಂದ ಮುಚ್ಚಿ ಹಾಕಿ ಬಿಡುತ್ತೇವೆ. ಅದೇ ಶೀಲಗೆಟ್ಟ ನೀನು ಹೋಗಿ ಈ ಊರ ಗೌಡ ನನ್ನನ್ನು ಬಲತ್ಕರಿಸಿದ, ಅವನಿಗೆ ಶಿಕ್ಷೆ ಕೊಡಿ, ನನಗೆ ನ್ಯಾಯ ದೊರಕಿಸಿಕೊಡಿ ಎಂದರೆ ನಿನ್ನನ್ನೇ ಒಳಗೆ ಹಾಕಿ ಸೂಳೆ ವ್ಯಭಿಚಾರಿ ಅಂತ ಕೆಟ್ಟ ಪದವನ್ನು ಕೊಟ್ಟು ಹೊರ ಹಾಕುತ್ತದೆ ಇಂದಿನ ಕಾನೂನು. ಬಾರಲೇ ಬಾ. ಈ ದೇವೇಗೌಡನ ತೋಳಾಶ್ರಯವನ್ನು ಪಡೆದು ಜೊರತಿಯಾಗಿ ಮಾಡುವ ಈ ಗಂಧರ್ವ ಲೋಕ. ನಾಲಿಗೆ ಒಳ್ಳೆದಾದರೆ ನಾಡೆಲ್ಲ ಒಳ್ಳೆಯದು ಎಂಬುದು ಗಾದೆ ಮಾತೇ ಇದೆ. ನನ್ನ ಬಾಯಲ್ಲಿ ಹೊಲಸು ಪದಗಳನ್ನ ತರಿಸಬೇಡ. ನೀನು ಸುತ್ತೂರಹಳ್ಳಿಯಲ್ಲಿರುವ ಈ ಎಲ್ಲ ಪರಸ್ತಿಯರು ನಿನಗೆ ಮಕ್ಕಳಿದ್ದಾಗೆ. ನಾವು ನಿನ್ನ ಹತೋಟಿಯಲ್ಲಿದ್ದೇವೆ ಎಂದ ಮಾತ್ರಕ್ಕೆ ಅವರ ದೇಹ ಸುಖ ಬೇಕು ಎನ್ನುವುದು ತಪ್ಪು. ಇದೇ ರೀತಿ ಎಷ್ಟೋ ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡಿದ್ಯಾ. ಅವರು ಒಂದಲ್ಲ ಒಂದು ದಿನ ನಿನಗೆ ತಿರುಗಿ ಬಿದ್ದು ಕಾಲಲ್ಲಿರುವ ಚಪ್ಪಲಿನ ಹಿಡಿದು ನಿನ್ನ ಎದೆಗೆ ಒತ್ತು ಬುದ್ಧಿ ಕಲಿಸ್ತಾರೆ. ಎಚ್ಚರ. ಏನಂದರೆ ದೊಡ್ಡಪ್ಪ ಎಂದು ತಿಳಿದಿರುವ ಈ ಸಮಾಜದಲ್ಲಿ ಹಣದಿಂದಲೇ ಮೇಲ್ಕೈಯನ್ನು ಸಾಧಿಸಿದ ಈ ಗಂಡೆದೆಯ ಗೌಡನಿಗೆ ಚಪ್ಪಲಿಯಿಂದ ಒಡೆಯುವರ ಆ ನಾರಿಯರು ಹೊಟ್ಟೆ ಪಾಡಿಗಾಗಿ ಬಟ್ಟೆಯನ್ನು ಬಿಚ್ಚಿ ಬೆತ್ತಲೆಯಾಗಿ ಸುಖಪಟ್ಟು ಹಣದ ಕಟ್ಟನ್ನೇ ಒಯ್ದು ಸಂಸಾರ ಸಾಗಿಸಿದವರು ನನ್ನ ಎದುರಿಗೆ ಎದ್ದು ನಿಲ್ಲುವರ ಮಳ್ಳಿ. ನಿನ್ನ ಜೀವಕ್ಕೆ ಹಿಡುವನು ಈ ದೇವೇಗೌಡ ಕೊಳ್ಳಿ. ಹರಿಯುವುದು ಬಾಲೆ ನಿನ್ನ ಚೀಲದ ಬಾಲೆ. ಬಾರಲೇ ವೇದವನ್ನು ಹೇಳುವವನ ಪುದಾರದೆ.
ಯಾರಲೇ ನೀನು ಬಚ್ಚ? ಶಂಕರ ಶಿವಶಂಕರ ಶಿವಶಂಕರ. ಓಹೋ, ಆ ಶಿವನ ತಮ್ಮ ಶಂಕರ ನಾನೀನು. ಲೇ ಶಂಕರ, ನಾನು ಯಾರಂತ ಗೊತ್ತಲ್ಲ ನಿನಗೆ? ಗೌಡ, ಈ ದರೆಯ ಮೇಲೆ ದರ್ಬಾರ್ ಮಾಡುವ ದೇವೇ ಗೌಡ. ನಿನಗೆ ಕಂಡು ಸ್ಥಳವಿದ್ದರೆ ಮುತ್ತು ಮಜ್ಜಿಗೆ ಉಂಟು. ಈ ಗಾಳದ ರಟ್ಟಿ ತಿಂದು ಗಚ್ಚಾಗಿ ಬೆಳೆದಿರುವ ಈ ಗಂಡನೆಯ ಗಂಡಸರ ಮೇಲೆ ದರ್ಬಾರು ತೋರಿಸು. ಅದನ್ನೆಲ್ಲ ಬಿಟ್ಟು ಒಂದು ಹೆಣ್ಣಿನ ಹತ್ತಿರ ದರ್ಬಾರು ತೋರಿಸುವ ದೀನವ ಗಂಡಸು. ಲೇ ಶಂಕರ, ಇಂಥ ಒಕ್ಕ ಮಾಟ ఎక్కువ ಮಾತಾಡ್ತೆ. ನೀ ಪೀಕ ನೀ ಕೋಶ ತರ ಪಿಚ್ಚನ ಕೊಡ್ತ. ಒಳ್ಳೆಯವನಾದರೆ ಶಿವನಾಗುತ್ತೇನೆ, ಕೆಟ್ಟವನಾದರೆ ಶಂಕರನಾಗುತ್ತೇನೆ. ಹಾಗೇನಾದರೂ ಸವರಾಗಿ ಸರದಾರತ್ನಾಗಿ ನಿಂತರೆ ನಿನ್ನ ದಿನವನ್ನು ಕಳೆದು ರಕ್ತವರ್ಗುವ ಶಿವಶಂಕರಾಗುತ್ತೇನೆ. ರಕ್ತವನ್ನು ಕುಡಿಯುವ ಶಿವಶಂಕರ. ಲೇ ಶಂಕರ, ತುತ್ತು ಕೂಡಿಗೆ ಗತಿ ಇಲ್ಲದೆ ಮತಿಹೀನರಾಗಿ ಬಿದ್ದಾಗ ನಿಮ್ಮ ತಂದೆ ನಮ್ಮ ಹತ್ತಿರ ಸಾಕಷ್ಟು ಸಹಾಯವನ್ನು ಪಡೆದುಕೊಂಡು ನಿಮ್ಮನ್ನು ಸಾಕಿ ಸಲುಹಿದ್ದಾನೆ. ಈಗಿರುವಾಗ ನಮ್ಮ ಎಂದಲವನ್ನೇ ತಿಂದು ಈಗ ಈ ಗೌಡನಿಗೆ ಗುರ್ರೆಂದು ಗುರಾಯಿಸಲು ಬಂದರೆ ನನ್ನ ಗಣ್ಣಿನ ಗರ್ಜನೆಯನ್ನು ಕೇಳಿಸಬೇಕಾಗುತ್ತದೆ. ಸುಮ್ಮನೆ ನೀನು ಇಲ್ಲಿಂದ ಹೊರಟು ಹೋಗು. ನಿನಗೆ ನನ್ನ ಸ್ಥಳವಿದ್ದರೆ ಮುತ್ತು ಮಜ್ಜಿಗೆ ನಿಂತು ಬೀಜಾಳದಷ್ಟು ತಿಂದು ಗಟ್ಟಿಯಾಗಿ ಬೆದರುವ ಈ ಗಂಡನೆಯ ಗಂಡಸಿನ ಮೇಲೆ ದರ್ಬಾರ್ ತೋರಿಸು. ಅದನ್ನೆಲ್ಲ ಬಿಟ್ಟು ಒಂದು ಹೆಣ್ಣಿನ ಹತ್ತಿರ ದರ್ಬಾರ್ ತೋರಿಸುವ ನೀನ್ಯಾವ ಗಂಡಸು? ಪಾದದ ಮುಂದೆ ಲೇ ಶಂಕರ, ಧೈರ್ಯಗಳನ್ನು ತುಂಬಿಕೊಂಡು ದರ್ಭದಿಂದ ಮೆರೆಯುವ ಈ ದೇವೇಗೌಡರ ರುಂಡವನ್ನು ಚೆಂಡಾಡುತ್ತೇನೆಂದು ಮಗನೇ. ಸಂಬಂಧವಿಲ್ಲದ ವಿಷಯದಲ್ಲಿ ತಲೆಯನ್ನು ಹಾಕಿ ಈ ಬುದ್ಧಿನ ದೊರೆಯನ್ನು ಈ ಬಾಧೆಯ ಮುಂದೆ ಅವಮಾನ ಮಾಡಿದೆಯಲ್ಲ, ಇದರ ಪರಿಣಾಮ ಮುಂದೆ ಏನಾಗುತ್ತಿದೆ ಕಾಯ್ದು ನೋಡು. ಏಂಟಮ್ಮ ಬುಚ್ಚಿ, ನಮ್ಮಲ್ಲವರು ಆಪ್ಯಾದಿ ಓಸೆ ಅರುಂಧತಿ ಓದಲು ಬಂದಾಳಿ ನಗರ. ಹೋಗುಗೋಳ ಹೋಗು. ಈ ಶಂಕರನ ಒಳಗಾದ ತನವನ್ನು ಸಾಧಿಸಿ ಅದಗೆಟ್ಟು ಹೋಗಬೇಡ. ನಿಮ್ಮಂತ ದುಷ್ಟರು ಮಾಡುವ ಸಂತನ್ನು ಸಮವೇದದಿಂದ ಸಂತರಿಸಿ ಇಂಚಿಂಚಾಗಿ ಕರೆಯಲು ಬಿಡಲಾರ. ನನ್ನ ಹೆಸರು ನಿವೇದಿತಾ ಅಂತ. ಬೆಂಗಳೂರಿನಿಂದ ಈಗ ತಾನೇ ಬಂದೆ. ಇನ್ನೇನು ಆಟ ಹಾಕ್ಕೊಂಡು ಹೋಗಬೇಕು ಎನ್ನುವಷ್ಟರಲ್ಲಿ ಈ ಪಾಪಿ ಬೆನ್ನತ್ತಿದ. ಆದರೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದಿರ. ಅದೇ ಹೇಗೆ ಧನ್ಯವಾದ ಹೇಳ್ಬೇಕಂತಾನೆ ತಿಳಿತಾ ಇಲ್ಲ. ನೋಡಿ ನಿಗದ, ರಾವಣ ಕೆಟ್ಟವನು ನಿಜ, ಹಾಗಂತ ಕೌರವರು ಎಲ್ಲವರು ಕೆಟ್ಟವರಂತ ಹೇಳಕ್ಕಾಗುತ್ತಾ? ಅದರಲ್ಲಿ ಕರ್ಣನೊಬ್ಬ ಒಳ್ಳೆ ವ್ಯಕ್ತಿತ್ವವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಈ ಸುತ್ತಳಿಗೆ ಗೋಡ ಒಬ್ಬ ಕೆಟ್ಟವನಾದರೆ ಏನಾಯ್ತು? ಇನ್ನು ಉಳಿದವರೆಲ್ಲರೂ ಒಳ್ಳೆಯವರಿದ್ದಾರೆ.
ಯಾವುದಕ್ಕೂ ಭಯ ಪಡಬೇಡಿ. ಬನ್ನಿ, ನಿಮಗೆ ಯಾವುದಾದರೂ ಒಂದು ಆಟ ಮಾಡಿ ನಿಮ್ಮ ಆಂಟಿ ಮನೆಗೆ ಕಳಿಸುತ್ತೇನೆ. ನಿಂತು ಶಂಕರ್, ನಿಂತು. ಶಂಕರ್ ನಿಂತು. ಯಾಕೆ ಬೇಡ? ಈ ನಿಮ್ಮ ಧರ್ಮದ ಮಾತಿಗೆ, ನಿಮ್ಮ ಶೌರ್ಯಕ್ಕೆ, ನಿಮ್ಮ ಸಾಹಸಕ್ಕೆ ಮನಸಾರೆ ಮೆಚ್ಚಿಕೊಂಡಿದ್ದೇನೆ. ನಿಮ್ಮನ್ನು ಮನಸಾರೆ ಪ್ರೀತಿಸುತ್ತಿದ್ದೇನೆ. ಐ ಲವ್ ಯು ಶಂಕರ್. ಐ ಲವ್ ಯು. ಐ ಲವ್ ಯು ಟು.
ಆಯ್ತಲ್ಲಿ ಅವರಿಗೆ ನಮ್ಮ ಧನ್ಯವಾದಗಳು. ಅಂಬರೀಷ್ ಅವರಿಗೆ ನಮ್ಮ ಮಾವನವರಿಗೂ ಯಾವತ್ತೂ ನಾನು ಚಿರಋಣಿ. Thank you.
ನಮ್ಮಪ್ಪ ಹೇಳಿದೆ, ಯಪ್ಪ ಶಾಲೆ ಭಾಳ ಕಲ್ತೀನಿ, ಯಾವಾಗಾದ್ರ ನೌಕರು ಹೋಗ್ತೀನಿ ಅಂದ್ರೆ ಮಂಗನ ಮಗನೇ ಈ ರಾಜಲು ಪರ್ಯವ ಶಾಲೆ ಕಲ್ತರು ಜಾಸ್ತಿ ಜನ ಅದಾರ, ಅವ್ರಿಗೆ ನೌಕರಿ ಸಿಕ್ಕಿಲ್ಲ, ನೀ ಯಾವಾಗ ನೌಕರಿ ಬೇಕಲ್ಲ ಮಂಗನ ಮಗನೇ. ಈ ರಾಜಿಗಂಗೆ ಹಚ್ಚಿ ನಮ್ಮ ಜೀವನ ಬರ್ಬಾರ್ದು ಮಾಡಿದ್ರಿ ನಮ್ಮಪ್ಪ. ಬರೇ ಮಾಲ್ಪರೆ ಉದ್ದಿನ ಗೀ ಹಾಕಿಕೊಳ್ಳಪ್ಪ, ಒಂದು ನಗರ ಗೀ ಹಾಕಿಲ್ಲ, ಓಡಿಸ್ತಾರ ಓದ್ತಾರ. ಒಂದು ನಮ್ಮ ಕೇಬ್ ಹೆಂಗ್ ಮಾಡ್ತಾರಲ್ಲ, 20 ಬೇರೆ ಫೋನ್ ಮಾಡಿದ್ರೆ ಎತ್ತಾಗಲ್ಲ, ನಾವು ಫೋನ್ ಮಾಡಿದ್ರೆ ಎತ್ತಬೇಕಂತ ನಾವು ಎತ್ತಾಗಿಲ್ಲ. ಏನು ಮಾಡಿದ್ರೆ ಗೌರಿ, ಭಾಗ್ಯ ಬರೋದಿಂದ ಭಾಗ್ಯಶ್ರೀಗೆ ಬಂದಿದ್ದೆ, ಏನು ಮಾಡೋದು? ನಮ್ಮೂರು ಆಗ್ಲು ಪರಿ ಅಷ್ಟಲ್ಲ ಯವ್ವ, ಕಂಕನಗೌಡ ತುಂಬ್ಚಂಕನಗೌಡ ಒಂದಲ್ಲ ಎರಡಲ್ಲ ಇದಾರಂಗಿ ಹೊಲ್ಸನ ಯವ್ವ, ಯಾರು ಮಾತು ಕೇಳಿಸಿದ ಗೊತ್ತಯ್ಯ. ನಮ್ಮ ಮಂಜು ಚಲಗಿರಕ್ಕೆ ರಗ ಕೊಡ್ತ ತಂಗಿಲ್ಲ ಅಂದ, ಅದೇ ನೀನು ಅವನು ಫೋನ್ ಮಾಡ್ತು, ಫೋನನ್ನು ಎತ್ತಬೇಕಿಲ್ಲ. ಇನ್ನೂ ಒಂದು ಗಿರಾಕಿ ಐತೆ ನಮ್ಮ ರಾಗಲ ಪರ್ಯಾಗ, ನಮ್ಮ ಅಮರೇಶ್ ಮಾಮ, ಹೋಳಿ ಅಮರೇಶ್ ಮಾಮ ಒಂದಲ್ಲ ಎರಡಲ್ಲವ 5-6 ಅಂಗಿ ಹೊಲಿಸ್ಯಾನ. ಯಪ್ಪ ನಮ್ಮ ಮಾವ ಇದೆ ನಮ್ಮ ಮನೆಯಾಗ ನಮ್ಮ ಹತ್ರ ಕೇಳ, ಲೇ ತಮ್ಮ ನಿಮ್ಮ ಮುಂದೆ ನಿಮ್ಮ ಮನೆ ಮುಂದ ಅಲ್ಲಪ್ಪ ಮತ್ತೆ ನೀ ಕಂಡಿಲ್ಲನಪ್ಪ ಅಂದ. ಅಲ್ಲೇ ಇನ್ನಪ್ಪ ತಂದಮ್ಮ ಹೋದನ ಅಶನ ಮಾಮ, ಆತ ಒಂದಲ್ಲ ಎರಡಲ್ಲ 10 ಅಂಗಿ ಹೊಲಿಸ್ಯಾನ. ಅದು ಬರೀ ತಹಸೀಲ್ ಆಫೀಸ್ ತಿರುಗತೈತೆ, ಯಾರು ವೈದ್ಯ ಅಂತಕ್ಕೆ ಅದು ದಾರಿ ಮನೆ ಹುಸೇನಪ್ಪ ಕೊಡೋ ಏನಂತ ಹೇಳಿ. ಅರೇ ಗೌರಿ, ನಮ್ಮ ರಾಟಿ ದಂಧೆ ಬರೀ ಉದ್ದಿರಿ ಗಿರಿ ಹಾಕಿಗಳು ನಮ್ಮ ರಾಗಲ ಪರ್ಯಾಗ ಸಾಕಾದಷ್ಟು ಮುಚ್ಚಿಬಿಟ್ಟವ. ಈಗ ನಗದಿ ಗಿರಿ ಹಾಕಿ ಬಂದಿದ್ದೀಯಲ್ಲ, ಎಲ್ಲ ಕೂಡ ಜನಕೋರಿ 1 ತಂದಿದ್ದೀಯಾ? ಸದ್ಯಕ್ಕೆ ಒಂದು ಈಗ ಚಂದ ಗುಟ್ಟಿಯಾಗಿ ಅಡ್ಕಿಟ್ಟು ಹೋಗಿ ಮತ್ತೊಂದು ತಂದು ನೋಡ ಗೌರಿ, ನಮ್ಮೂರಾಗ ಫೇಮಸ್ ಟೇಲರ್ ಅಂದ್ರ ಇಬ್ಬರಪ್ಪ. ನಮ್ಮ ಸೀನಿಯರ್ ಟೇಲರ್ ರವಿ ಅಣ್ಣ ಇದೆ, ನಮ್ಮ ರವಿ ಅಣ್ಣ ಬರೇ
ಮಾಡ್ತೀನಿ ನೋಡಪ್ಪ. ನೀನು ಹೇಳೋದಕ್ಕಿಂತ ಬಾರಿ ನೈಸು ಅಂತ ಕೊಡ್ತೀನಿ. ತಾಯಿಲ್ಲಿ ಅರಿವಿ ನೋಡ್ತೀನಿ. ಗಣಸರ ಬಗ್ಗೆ ಹೇಳ್ತಾನೆ ನೀ ಹೆಂಗಸರ ಹ್ಞೂ ಮತ್ತೆ ಅದೇ ತಗೊಳ್ಳೋದು. ಹೌದು ಅದೇ ತಗೊಳ್ಳೋದು. ನೋಡ 150 ರೂಪಾಯಿ ಕೊಡ್ತಂದಿನಿ. ಚಂದ ಯಾವ್ದೋ ಹುಲಿಗಳು ಮರ ಎಲ್ಲಿ ಬೇಕಾದ್ರೆ ಏನು ಹೋಗ್ತೀನಿ ಕತ್ರಿ. ಅಲ್ಲ ಗೌರಿ 150 ರೂಪಾಯಿ ಕೊಟ್ಟು ಇಂಥ ಯಾಕೆ ತಗೊಳಕ್ ಹೋದ್ಯಾ? ಯಾಕೋ ಎಷ್ಟು ತಪ್ಪೈತೆ ಇಂಥ ತಪ್ಪಂದ್ರಾಗ ನೀನು ಸೂಜಿ ನಡಂಗಿಲ್ಲ. ನನ್ನ ಸೂಜಿಯ ಬಗ್ಗೆ ಸಂಶಯ ಬೇಡ. ನಿಂದು ಏಟು ದಪ್ಪೈತೆ ಅರಿವಿ ಅಂತ ಹೇಳಿದ್ವಿ. ಮೊನ್ನೆ ನಮ್ಮ ಮುತ್ತ ಮತ್ತೆ ಅಮ್ಮ ಒಟ್ಟು ಮುತ್ತ ಮತ್ತೆ ಅಮ್ಮ ಮತ್ತೆ ನಮ್ಮ ಶರ್ಮ ಜೋಳ ಚೀಲ ಹರಿದು ಹೋಗಿತ್ತ. ಮತ್ತೆ ನಮ್ಮ ರಾಟಿಗೆ ಬಂದು ಕೃಷ್ಣ ಜೋಳ ತುಂಬಾಕ ಹೊಂಟಿವಿ, ಚೀಲ ಹರಿದೈತೆ ಹೊಲ್ದ ಕೂಡ ಅಂದ್ರು. ಏನು ಜ್ವಾಳ ತುಂಬ ಚೀಲ? ಹೂನಾ ಗೌರಿ ಆಕಿ ಕೊಡೋದು ಅಷ್ಟೇ ತಡ. ತುಳಿದು ಬಿಟ್ರೆ 5 ನಿಮಿಷದ ಗಪ್ಪ. ಅಂತ ದಪ್ಪ ಅಂತ ಕೊಟ್ಟ ಮೇಲೆ ಮತ್ತೆ ನಿನ್ನ ಕೈ ಕಡಿತಾರೆ. ಅದು ದಪ್ಪ ಆಗಿರ್ತೈತಿ. ಮುಂದೆ ನಿನ್ನ ಕಡಿಕೆಯಲ್ಲಿ ನೀಗ ಬೇಕಾಗುತ್ತೆ. ಲೇ ಗೌರಿ ನಾನು ಗಪ್ಪಲ್ಲ. ಅರ್ಧ ಚೀಲ ಬಂದೋಬಸ್ತಾಯ್ತು. ಅವತ್ತಿನಿಂದ ನಮ್ಮ ಮುತ್ತ ಮತ್ತೆಮ್ಮ ತಂದು ಏನಾದ್ರು ನಂತಕ್ಕೆ ಬರಕ್ಕೆ ನೋಡ ನೀವು ದಪ್ಪಂದು ಸೂಸಿ ಮಾಂಡ ಸೂಸಿ ನೋಡ ಆಕಿ ನಿನ್ ಬೆಲ್ಲರ ಹತ್ನಿ ಮುಂದರ ಹತ್ನಿ ನನಗೆ ಏನ್ ನೋಡದೈತಿ. ಮೊದಲೊಂದ್ ಏನೈತಿ ಜಂಪರ್ ಬಾ ಚಂದ ಹುಲಿ ಅನ್ನಂಗ ನಾಳಿ ಬಂದು ತಗೊಂಡೋಗ್ತೀನಿ. ನಾಳೆ ನಮ್ ಬರ್ಲಿಯಾ? ಗೌರಿ ಗೌರಿ ನೀ ಜಂಪರ ಕೊಟ್ಟು ಜಂಪ್ ಮಾಡಿ ನಿಂದು ಹಿಡಿದಿರುವ ಪ್ರೀತಿಯ ಜಿಟ್ಟು ಪುಡಿಸಿ ಹೋಗಬಾರೇ ನನ್ನ ಜವಾರಿ ಹುಡುಗಿ.
ಏನು ಯಾಕೋ ಮುದುಕ ಮೈಯಾಗಿನ ತಿಂಡೆನಪ್ಪ ಗೌರಿ ಗೌರಿ ಅಂತ ಕರೆ ಕಟ್ಟಿಲ್ಲ ತಪ್ಪಾಗೈತಪ್ಪ ತಮ್ಮ ನಂದು ಯಾವರಪ್ಪ ಜೋಡಿ ಅಂದ ಇದೇ ಊರು ರಾಗಲಪುರವೇ ಹಂಗಾದ್ರ ತಮ್ಮ ಏನಪ್ಪ ನಿನಗೆ ನೀ ಸುಮ್ಮನೆ ನಿಂದ್ರ ಈ ಸುಮ್ಮನೆ ನಿಂದ್ರ ಗೌರಿ ಈ ನನ್ನ ಮಗ ಮೂರು ತಲ್ಲಿ ಬೆಳಗಾಗ್ಯ ಮೂರು ತಲ್ಲಿ ಬೆಳಗಾಗ್ಯವ ಇಂಥ ಹುಡುಗಿಗೆ ಗೊಂಡು ಬಿದ್ದಿದ್ದಲ್ಲಿ ಮುದುಗಾಡ ನಿಂದು ಯಾವ ಊರಪ್ಪ ಅಪ್ಪ ಇಲ್ಲೇ ಪಕ್ಕದಲ್ಲಿ ಮೈಲ್ ಅಂತೇಳಪ್ಪ ತಮ್ಮ ನಿಮ್ದು ಯಾವರಪ್ಪ ನಂದ ಇದೇ ಊರ ಹೆಸರು ಹೇಳ್ತಿಲ್ಲ ಇದೇ ಊರಿದೆ ಸುಮ್ಮನೆ ನಿಂದ್ರ ಇಂಥವ್ರ ಹಂಗೆ ಬಿಡಬಾರ್ದು ಒತ್ತ ಪೊಲೀಸ್ ಸ್ಟೇಷನ್ಗೆ ಅಟ್ಟಿಸಬೇಕು ಅದೇ ಈಗಿನ ವಯಸ್ಸೇನು ನಿನ್ನ ವಯಸ್ಸೇನು ಈಕೆಲ್ಲ ನಿನಗೆ ಮಗಳಿದ್ದಂಗ ಇಂಥ ಹುಡುಗಿಗೆ ಗೊಂಡು ಬಿದ್ದಿದ್ದಲ್ಲಿ ಮುದಿಬೇಡ ನೀವು ಅವನು ಹೇಳ್ತಾರ ಹೇಳೋ ಅವ್ನು ಯಾರು ತಿಳ್ಕೊಂಡಿ ನಿಮ್ಮಪ್ಪ ಸತ್ತನೇ ಅಪ್ಪ ಗಾನ ಗೌರವ ಗಾನ ಗೌರವ ಒಂದ್ ಯಾವ್ದು ಹಿಡ್ಕೊಂಬ ಇಲ್ಲಿ ಅವನ ಓ ಮತ್ತ ಬರ್ದು ಏನ್ ತರ್ಬೇಕಂತ ಮಾಡಿದೆ ನಿಮ್ ಮೌನ ಚಪ್ಪು ತಲ್ವ ಈ ನನ್ನ ಮಗನ ಮಾರಿ ಬಡ್ದು ಒಂದ್ ಐದು ಬರ್ಬಿಡ್ತೀವಿ ಯಪ್ಪ ಬಡಿಬೇಡ ತಪ್ಪಾಯ್ತು ಲೇ ಮಂಗೆ ನನ್ನ ಮಗನೇ ಈ ನನ್ನ ಮಗಳ ಮುಂದೆ ನಿಂತು ನನಗೆ ಮುದುಕ ಅಲ್ಲಪ್ಪ ಆರ್ಯದ ಹುಡುಗಪ್ಪ ನೀನು ಮುದ್ದೆ ಮಾಡಿ ಮುದರ ನೀಡದಪ್ಪ ಈಗ ಕಾಲದಾಗ ಹುಡುಗರು ಒತ್ತು ನಮ್ಮ ಅಪ್ಪನ ಎಲ್ಲಿ ಹಾಕೊಂಡಿ ಮೊಳಕಲ್ ಚಿಪ್ಪೆಲ್ಲ ನನಗೆ ಹುಡ್ಸಣ್ಣ ಈಗ ನಮ್ಮ ಮಗ ಅಂತ ನನಗೆ ಗೊತ್ತಿರಲ್ಲಪ್ಪ ಊಟಕ್ಕೆ ಕಾಲು ಬಿದ್ದು ಬಿಡ್ತಾನೆ ಅಪ್ಪ ಕ್ಷಮಿಸಿಬಿಡಪ್ಪ ನನ್ನ ಬಿಟ್ಟು ಬಿಡಪ್ಪ ಮುಸಲ್ಮಾರೇ ನಿಂದ್ರಗಾರೆ ಈಕಿ ನಿನ್ನ ಮಗು ಅಂತ ಗೊತ್ತಿರಲ್ಲಪ್ಪ ಇನ್ನೊಮ್ಮೆ ನಿನ್ನ ಮಗು ತಂಟೆಗೆ ಬರಲ್ಲಪ್ಪ ನನ್ನ ಕೈ ಬಿಟ್ಟುಬಿಡಪ್ಪ ನಾ ಬರ್ತೇನೆ ಇನ್ನೊಂದ್ಸಲ ಬಂದಿದ್ದ ಮೌನ ಅವನ ಹತ್ರ ಏನಾಯ್ತು ಕುಸು ನಿಂದು ನೀ ಸಂಧಿ ಮೇಲೆ ಸಂಗನ ಹತ್ರ ಕುಸು ಮಾಡಂಗಿಲ್ಲ ಹಂಗ ಅಪ್ಪ ಅವನ ಹತ್ರ ಅಂದರ ಇರ್ತೈತಿ ಒಂದು ಚಂಪರ್ ಹಾಕೋಕ ಬಂದ್ರಿ ಯಾಕ ಊರಾಗಿರೋ ಟೈಲರ್ ಎಲ್ಲ ನನ್ನ ಸಜ್ಜಂಬಿಟ್ಟಾರಣ ಆ ಕಡೆ ಮೂಲೆ ಮನೆ ಅದ್ರ ಕಡೆ ಹೋಗು ಈ ಕಡೆ ನಮ್ಮ ಗಿರಿಜಿ ಬಸ್ ಅಂತ ಹೋಗು ಯಾರಿಲ್ಲ ಅಂದ್ರೆ ಈ ನಮ್ಮ ಮೈನವ್ರು ಹೇಳ್ತಾ ಇರ್ತದ ಅವ್ರೆಲ್ಲ ತಕ್ಕ ಹಾಕು ಅದೆಲ್ಲ ಬಿಟ್ಟು ಈ ಡೇಂಜರ್ ನನ್ನ ಮನೆ ತಕ್ಕ ಇನ್ನೊಂದ್ಸಲ ಅರೇಬಿ ಹಾಕಕ್ ಬಂದಿದ್ದೆ ನಾನು ಲಂಗ ಹಾಕಕ್ ಬಂದಿದ್ದೆ ಅಂತ ಇನ್ನೊಂದ್ಸಲ ಏನಾನ ಅವನ ಹತ್ರ ಕಂಡಂದ್ರ ನಿಮ್ಮ ಅಮ್ಮನಿಗೆ ಕಾಯ್ಕೊಂಡು ಬಿಡ್ತಾವ ನೋಡಿ ನಾನು ಓ ಶಾಂತಪ್ಪ ಯಾಕ ಆ ಮಲ್ಲವ ನಿನಗೆ ಕಿರುತಿ ಮಾಡಿಲ್ಲ ಹಲವಾರು ಟ್ರೀಟ್ ಮಾಡಿದ್ರೆ ನೀನು ಮಾಡ್ತಕ್ಕ ನಮ್ಮ ಮೌನ ಮ್ಯಾಲ ಕಳಿಸಿ ನಿಂತು ಬಿಡ್ತೀಯ ನಾನು ಯಾವ ಟ್ರೀಟ್ ಮಾಡಿದ್ರೆ ನಿನ್ನಂತ ಹುಟ್ಟಿದ್ದೆ ದೇವ ಹೇಳ್ರಪ್ಪ ಯಪ್ಪ ನನ್ನ ಮದುವೆ ಮಾಡಿದ್ರೆ ಮಾಡವಲ್ಲ ತಾ ನೋಡಿದ್ರೆ ಇನ್ನೂ ಬಿಟ್ಟು ಹೊಡಿತಾನ ಈ ತಿಂಡಿ ಹುಟ್ಟಿಸೋದಿದ್ದೆ ನನಗೆ ಯಾರು ಹುಟ್ಟಿಸಿ ನೀನು ತಿಂಡಿ ಹೆಚ್ಚಾಗಿ ನೀವು ಹುಡಿಸ್ಬೇಕಂದ್ರೆ ಕೇಳಿ ಹುಡಿಸಿ ಹಂಗಾದ್ರ ಇವತ್ತು ನಮ್ಮ ಊರ ಮಾರಮ್ಮ ಬಾಗೈತಿ ಮುಂಜಾನೆ ಪಾತಪ್ಪ ವಾತಲ್ಲಿ ನಿಂದು ಮದುವೆ ಮಾಡೇ ಬಿಡ್ತಾನೆ ಹೌದಾ ಆದ್ರೆ ಇವ್ರು ಕೂಡ ಹೊಡಲ್ಲ ಪತ್ರ ಮಾಡಲ್ಲ ಈ ಸದ್ಯ ಮನೆಗೆ ಹೋಗ್ತಾ ಇಲ್ಲ ಅಪ್ಪ ಹಾ ಎಷ್ಟು
ಏನೋ ನಾ ಬರ್ತೀನಿ ಹೋಗ್ತೇ ಮನೆಗೆ ನಾನು ಹೋಗ್ತೀನಿ ನಿನ್ನಂಥ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ. ನಿನ್ನಂಥ ಅಪ್ಪ ಇಲ್ಲ ಒಂದೊಂದು ಮಾತು ಬೆಲ್ಲ. ನೀನೇ ನನ್ನ ಜೀವ, ನೀನೇ ನನ್ನ ಭಾವ, ಯಾವುದೇ ನನ್ನವರು ಗೌರಿ ಸ್ವಲ್ಪ ಕೇಳ್ತೀನಿ ಒಳ್ಳೆ ಅವಾಗ ಹೇಳಿದೆ ಜಲ್ದಿ ಬಾ ಅಂತೇಳಿ ಬರಕ್ ಸ್ವಲ್ಪ ಟೈಮ್ ಆಗೈತಿ ನಿಂದ್ರಂದ ಅದಕ್ಕೆ ಒಂದು ದಾರಿ ಕಾಯ್ಕೋತೀನಿ. ಯಾರವ ನನ್ನ ಗಂಡ ನಿನ್ನ ಗಂಡ ಅದರಿಂದ ಮದುವೆ ಆಯ್ತಾನ ಆತಲ್ಲ ಯಾವಾಗ ಗೌರಿ ರಾತ್ರಿನ ಬರೋ ತಾಯಿನೂ ಇಲ್ಲ ನನ್ನ ಗಂಡ ಅವನ ಮೇಲೆ ಬಾಳ ಪಿಗೂಟಿ ಇದನ್ನ ನನ್ನ ಕೊಳ್ಳ ಕೈ ತೆಗೆಯಲಿ ಅದ್ರ ತಾಳಿಗೆ ಆಯ್ತು ನಾಲ್ಕು ತಾಯಿ ಬಿಟ್ಟಿದ್ದೆ ತಾಳಿಗೆ ಮಾಡಪ್ಪ ಬಡಗಬ್ಸಕ್ ಹೋಗೋಣ ಬರೋ ಅಲ್ಲೇ ಕೊಂಡು ಮುಟ್ಟು ಹಿಂಗೆ ಮಾಡ್ತಾಳ ಮನ್ಸರು ಬರೀ ಅಕ್ಕಿ ಬರ್ತಾಳ ಅಲ್ಲಿ ಮುಟ್ಟು ಬೇಡ ಅಂತ ಅಕ್ಕಿ ಬರ್ತಾಳ ತಿಕ್ಕು ಬೇಡ ಅಂತ ಹೊಯ್ಕೊಂಡು ಬಂದು ನಿಂತು ಬಿಡತ್ತ ನೋಡ ನನ್ನ ಗಂಡನ ಮೇಲೆ ಬಾಳ ಜೀವ ಕೆಳಗೆ ತಾಳಿ ಹಾಕೊಂಡ್ರ ಎಲ್ಲಿ ಕೊಳ್ಳಿಗೆ ನೋವು ಆಕೈತಿ ಕುತ್ತಿಗೆ ಅಂತ ಹೇಳಿ ಹಗಲತ್ನ್ಯಾಗ ಅವ ಹಾಕೊಂತಾನ ರಾತ್ರಿ ಹಿಂಗ್ಯಾಕ್ ಮಾಡತಿ ಬ್ಯಾನೆ ರಾತ್ರಿ ಆದ್ರ ನನ್ನ ಕೊಳ್ಳಾಗ ಇದೇನ ಗೌರಿ ಹೊಸ ಪದ್ಧತಿ ಹೊಸ ಪದ್ಧತಿ ಎಲ್ಲ ಇದೆ ನೋಡು ಗಂಡ ಹೇಳತಿ ಅಂದ್ರೆ ಎಷ್ಟೇ ಕಷ್ಟ ಬಂದ್ರು ಸರಿ ಸಮನಾಗಿ ಹಂಚ್ಕೋಬೇಕಂತ ಹಿರಿಯರು ಹೇಳ್ಯಾರ ಇಲ್ಲ ಅಲ್ಲ ಗೌರಿ ಅದಕ್ಕೆ ನೀವು ತಾಳಿನ ಹಂಚ್ಕೊಂಡ್ಬಿಟ್ರಿ ಏನ ಅಲ್ಲ ಈ ತಾಳಿದೊಂದ ಬಾರ ಹೊರ್ತಾನ ಏನ್ ಮತ್ತೆ ರಾತ್ರಿ ಬಾರನು ಹೊರ್ತಾನ ಎಲ್ಲ ಕೆಲ್ಸದಾಗೂ ಅರ್ಧ ಅವ ಅರ್ಧ ನಾನು ಯಾಕೆ ಒಬ್ರಿಗೆ ಗಮ್ಮತ್ತು ಗಮ್ಮತ್ತು ಅಂದ್ರ ನಾನು ಬೇರೆ ತಿಳ್ಕೊಂಡ್ಬಿಟ್ಟಿದ್ದೆ ಏನ ಅಂದ್ರ ಈಗ ನೀನ್ ರಾತ್ರಿ ನೀನ್ ಚಾ ಕಾಸೋದು ಲೈಟ್ ಆಫ್ ಮಾಡೋದು ನಿನ್ ಕೆಲಸ ಉಳಿದ ಗಂಡ ಮಕ್ಳ ಕೆಲಸ ಅದ ಉಲ್ಟ ಈಗ ಮಾತಾಗಿಲ್ಲ ಹೌದು ಹತ್ತೈತೆ ದಮ್ಮಿದ್ದವ್ರು ಮಾಡಿಕೊಂಡು ದಮ್ಮತ್ತಾರ ಏನಾಗ್ತದೆ ಯಾವ ತೆಳಗ್ ಬೆಳಗ್ಗೆ ಇರೋದು ಮದುವೆ ಮಾಡಿಕಂದ್ರ ಯಾಕೆ ದಮ್ ಹತ್ತೈತಿ ಅವನು ದಮ್ಮಿದ್ದವ್ರು ಮಾಡಿಕೊಂಡು ದಮ್ಮ ಆಗ್ತದೆ ಏನಾಗ್ತೈತಿ ಅಡ್ಡಿ ಇಲ್ಲ ಅಪ್ಪ ನೀನು ಮಾಡ್ಕೊಂಡು ಪುಣ್ಯ ಮಾಡ ನೋಡ ಅಲ್ಲ ಗೌರಿ ಒಬ್ಬೊಬ್ರು ಮನೆಗೆ ಏನ್ರ ಅದರಲ್ಲ ಗಂಡ ಇಸ್ಪಾಟ ಆಡಕ್ ಹೋದ್ ಮನೆಗೆ ಬರ್ತಿರ್ತಾನ ನಿಮ್ಮ ಬಾಗಿಲ್ದಾಗ ಮುಸುಳಿ ಇಟ್ಟಿಡ್ದಪ್ಪ ಆಗ್ಬಿಟ್ಟಿರ್ತಾವ ಬಂದು ಕೂಡ ಚಲೋ ಹಂಗ ಬರ್ತಾರೆ ನಿನಗ ಬರ್ತೈತಿ ನಿನಗೆ ಯಾಕೆ ನೀರು ಕುಡಿಬಾರ್ದು ಅಂತ ಗಂಡ ಬರ್ತ ಹಂಗ ಬೇಯ್ಬಾರ್ದಲ್ಲಿ ಗಂಡ ನಿಮ್ ಲೆಕ್ಕಕ್ಕೆ ಬರ್ತಾನ ನೀವು ಅವ್ನ ಲೆಕ್ಕಕ್ಕೆ ನಿಮ್ ಲೆಕ್ಕಕ್ಕೆ ಕರ್ಕೊಂಡ್ಬರ್ಬೇಕ ಇನ್ನ ಗಂಡ ಅಲ್ಲಿ ಬರ್ತಾನ ಲೆಕ್ಕ ಬಾಯ ನಿಂತೀವಿ ಹೆಂಗ ಮಾಡ್ಬೇಕ ಹೆಂಗ ಮಾಡ್ಬೇಕ ಬಂತಲೆ 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 ಈಗ ಬಂದೇನ ರಾಜ ಹಾಲು ಕುಡ್ತೇನೋ ನನ್ನ ಬಂಗಾರ ಕಿಂಡಿ ಕುಡ್ದ ಊಟ ಮಾಡ್ತೇನೆ ಮತ್ತೆ ಕುಡಿದೆ ನನ್ನ ರಾಜ ನಿಮ್ಗೆ ಮಾಡಿಬಿಡ್ಬೇಕಲ್ಲ ಹಡಪತ್ ನಾಯಿ ಬೆನ್ನ ತೆಂಗಿ ಬೆನ್ನೈತಿರ್ತಾರೆ ಇನ್ನ ಒಬ್ಬೊಬ್ಬರ ಮನೆಗೆ ಗಂಡ ಕೆಲಸ ಮಾಡಿ ಅವ್ರು ಬರ್ತಾರೆ ಹಂಗ ನೋಡ್ತಾ ಇರ್ತಾರ ಎತ್ತು ಬಂದ ಆಸರನೇ ಆಗೋದಿಲ್ಲ ಗಂಡ ದುಡ್ದು 30-40 ವರ್ಷಕ್ಕೆ ಕೊಟ್ಟ ಏನ್ ಹೇಳಿದಿಲ್ಲ ಏನಿಲ್ಲ ರಾಜ್ಯ ಹಾಲು ಕುಡಿತಾರ
ರಾಜ ಅಂತೇಳಿ ಇನ್ನು ಮುಂದೆ ನಾನು ಹೆಂಗ್ ಕರಿತೀನಿ ಹೇಳು ಅಯ್ಯೇನ ರಾಜ ಸಾಧು ರಾಜ ಹಾಲಲ್ಲಿ ಹೇನ್ ಹಾಕಿ ಗದಗದ ನಿನ್ನ ಹೆಣ್ಮಕ್ಳು ಏನು ಕೊಟ್ರೆ ನಮ್ಮ ಅಮೃತ ಇದ್ದಂಗ ನಿನ್ನ ಬಾಳ ಜೋಳ ಕೊಟ್ರು ಕುಡಿತು ಅದೇ ಇದ್ದಂಗೆ ಎಷ್ಟಿದೆ ನಿಮ್ ಜೋಳ ಅಂದ್ರೆ ನಮ್ಗೆ ಎಷ್ಟು ನೋಡ ಯಾಕ ಗಂಡ್ಮಕ್ಳು ಜೀವನ ಇರಂಗಿಲ್ಲ ಪಾಪ ಗಾಡಿ ಹೊಡೆದು ಅವ್ರು ಹೀಟಾಗಿ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು ಇಷ್ಟೊತ್ತಾದ್ರೂ ನನ್ನ ಗಂಡ ಬರಂಗ್ ಕಾಣಂಗಿಲ್ಲ ಗೌರಿ ಮದುವೆ ಮುಂದೆ ಮಾತಿನೊಳಗೆ ಮಂಡಿ ತಿನ್ಸಿ ಹೋದ್ರೆ ಹೆಂಗ ನಮ್ಮ ಗತಿ ಅಂತೀನಿ ನೀನು ಚಿಂತೆ ಮಾಡಂಗಂದ್ರ ಒಂದು ಕಂಡೀಷನ್ ಕಂಡೀಷನ್ ಹಾಡ್ಬೇಕು ಕುಣಿಬೇಕು ಏನ ಆದ್ರೆ ಅದ್ರ ಮಾತ್ರ ಬರಂಗಿಲ್ಲ ಅಂದ್ರೆ ಅಷ್ಟೇ ನಾನು ಕೂಡ ಕುಡಿತೀನಿ ಅಲ್ಲ ಗೌರಿ ನಂದು ನೀನ್ ಹಿಡ್ಕೊಂಡು ಕುಡಿಯುವಾಗ ಅವ್ನು ನಿನ್ನ ಗಂಡ ಬಂದ್ರೆ ಹೆಂಗ ಅಂತಾನೆ ಚಿಂತೆ ಮಾಡ್ಬೇಡ ನನ್ನ ಗಂಡ ಬರ್ಬೇಕು ಅಂದ್ರೆ ಫೋನ್ ಹಚ್ಚಾಗ್ಬಿಡ್ತಾನೆ ನನಗೆ ಏನು ಹುಡುಗ ಚುಟ ಇಲ್ಲಿಗ ಇಲ್ಲ ಚುಟ ಚುಟ ಅಂತ ಐತೆ ಬ್ಯಾರೆ ಅನ್ನಪ್ಪ ಬ್ಯಾರೆ ಏನದು ಹೇಳ್ಸು ನನಗೆ ನನಗ ಹಾ